ಕೋರೆ ತಾಳದಲ್ಲಿ ಮುಕ್ತಾಯದ ಸ್ಥಾನದ ಕುರಿತು ಮಾತನಾಡಿದ್ದೆವು. ಆದರೆ ಯಾವ ನಿಗದಿಯಾದ ಬಿಂದುವಿಗೆ ಮುಕ್ತಾಯದ ಆರಂಭದ ಒಂದು ಅಕ್ಷರ ಕಾಲ ಬರ್ತದೆ ಎನ್ನುವುದನ್ನು ಕೆಲವರು ಕೇಳಿದ ಹಿನ್ನೆಲೆಯಲ್ಲಿ ಈ ಮುಕ್ತಾಯವನ್ನು ಮಾಡ್ತಾ ಇದ್ದೇನೆ. ಈಗ ತಿತ್ತಿತ್ತೈ ತಿತ್ತಿತ್ತೈ ಇಲ್ಲಿಗೆ ಯಾವ ಸಾಹಿತ್ಯ ಬರ್ತದೋ ಅದೇ ಸಾಹಿತ್ಯವು ಮುಕ್ತಾಯದ ಆರಂಭದ ಅಕ್ಷರಕ್ಕೆ ಬರಬೇಕು. ಅಷ್ಟೇ ಅಲ್ಲಿರುವಂಥದ್ದು. 1 2 3 1 2 3 ದ ದಿ ಗಿಣ ಧಿಮ್. ಸಾಹಿತ್ಯವನ್ನು ಹೇಳುವಾಗಲೂ ಕೂಡ ಹೀನ ವೃತ್ತಿಯ ತಾಳ್ದಿರಿ ನೀವು ಐವರೆನ್ನ ಪ್ರಾಣಕ್ಕೆ ಪಗೆಯಾದಿ ಪಗೆಯಾದಿ. ನೋಡಿ, ಇಲ್ಲಿ ದಿ ಅನ್ನುವಂಥ ಅಕ್ಷರಕ್ಕೆ ಎರಡನೇ ತಿತ್ತಿತ್ತಯ್ಯ ಕೊನೆಯ ಅಕ್ಷರ ಬಂತು. 1 2 3 1 2 3 ಪಗೆಯಾದಿರಿ ಏನಯ್ಯ ಪವನಜ ಪವನಜ ಏನಯ್ಯ ಇಂಥದ್ದೇನಯ್ಯ. ಹೀಗೆ ತಿತ್ತಿತ್ತೈ ತಾಳದಲ್ಲಿ ಆ ಸಾಹಿತ್ಯವನ್ನು ನಡೆಸುವಾಗ ತಿತ್ತಿತ್ತಯ್ಯ ಕೊನೆಗೆ ಯಾವ ಅಕ್ಷರವೂ ಬರ್ತದೋ ಅದೇ ಮುಕ್ತಾಯದ ಆರಂಭ ಆಗಿರ್ತದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಮುಕ್ತಾಯ ಮಾಡಿದರೆ ಸರಿಯಾಗುತ್ತದೆ. ಅದನ್ನೇ ಈಗ ನಾವು ಮದ್ದಳೆಯಲ್ಲಿ ನೋಡಿದರೆ ಮುಕ್ತಾಯವನ್ನು ಹೀನ ವೃತ್ತಿಯ ತಾಳ್ದಿರಿ ನೀವು ಐವರೆನ್ನ ಪ್ರಾಣಕ್ಕೆ ಪಗೆಯಾತೀರಿ. ಅಲ್ಲಿ ನಾವು ಮುರಿತ ಅಂತ ಹೇಳ್ತೇವೆ. ಇಲ್ಲಿ ತಾಳದಲ್ಲಿಯೂ ಕೂಡ ಭಾಗವತರು ಹಾಗೆ ತೋರಿಸಿಕೊಳ್ತಾರೆ. ಪಗೆ ಇಲ್ಲಿಯೂ ಕೂಡ ದಿತ್ತೋಂ ಧೀಮ್ ಧೀಮ್ ದಿದ್ದೆ ಗಣತೆ ದಿದ್ದೆ ಗಣತೆ. ಹೀಗೆ ನಾವು ಮೊದಲೆಗಾರರು ಕೂಡ ಆ ಭಾಗವತರ ತಾಳದ ಮುರಿತಕ್ಕೆ ಹೊಂದಿಕೊಂಡು ಪೆಟ್ಟನ್ನು ಮುರಿದು ಕೊಡಬೇಕು. ಆ ನಂತರ ಹಾಗೆಯೇ ಮುಕ್ತಾಯವನ್ನು ಮಾಡಬೇಕು. ಇದು ನೃತ್ಯ ಮಾಡುವವರಿಗೂ ತುಂಬ ಅನುಕೂಲ ಆಗ್ತದೆ.